ಮೀಸಲಾತಿಯಲ್ಲಿ ಲಂಬಾಣಿ ಸಮುದಾಯಕ್ಕೆ ಮೋಸ. 4 ಜಾತಿಗಳನ್ನ ಸೇರಿಸಿ 63 ಜಾತಿಗಳಿಗೆ 5% ಅನ್ನು ಮಾಡಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿರುವಂತದ್ದು. ಸರ್ಕಾರದ ವಿರುದ್ಧ ಲಂಬಾಣಿ ಸಮುದಾಯದಿಂದ ಪ್ರತಿಭಟನೆ. ರಾಜ್ಯದಲ್ಲಿ ಜಾರಿಗೆ ತಂದಿರುವ ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಜನಾಂಗದವರಿಗೆ ಮೋಸವಾಗುತ್ತಿದೆ ಎಂದು ಲಂಬಾಣಿ ಸಮುದಾಯದ ನೂರಾರು ಜನರು ಚಿತ್ರದುರ್ಗದಲ್ಲಿ ಭಾರೀ ಪಾದಯಾತ್ರೆಯನ್ನ ನಡೆಸಿದ್ರು. ಮದಕರಿಪುರ ಗ್ರಾಮದಿಂದ ಆರಂಭವಾದ ಈ ಪಾದಯಾತ್ರೆ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ನಡೆದಿದೆ. ಪಾದಯಾತ್ರೆಯಲ್ಲಿ ಸೇವಾಲಾಲ್ ಸ್ವಾಮೀಜಿ ಹಾಗೂ ಮಾಜಿ ಶಾಸಕ ಪಿ ರಾಜೀವ್ ಸೇರಿದಂತೆ 100ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದರು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಸರ್ಕಾರ ಜಾರಿಗೆ ತಂದಿರುವ ಹೊಸ ಮೀಸಲಾತಿ ನೀತಿಯಲ್ಲಿ ಲಂಬಾಣಿ ಸಮುದಾಯದ ವಿರುದ್ಧ ತಾರತಮ್ಯ ಮಾಡಲಾಗಿದೆ ಎಂದರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ತಾರತಮ್ಯಪೂರ್ಣ ಒಳ ಮೀಸಲಾತಿ ನೀತಿಯನ್ನ ತಕ್ಷಣ ಹಿಂಪಡೆಯಬೇಕು, ಇಲ್ಲದಿದ್ದರೆ ಇನ್ನೂ ಭಾರೀ ಹೋರಾಟಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ನಾವೆಲ್ಲರೂ ಪಕ್ಷಾತೀತವಾಗಿ ಭಾಗವಹಿಸಿದ್ದೀವಿ. ಅವತ್ತಿನ ದಿನ ನಾವು ಮುಖ್ಯಮಂತ್ರಿ ಕೇಳ್ಕೊಂಡಿದ್ದೀವಿ 5-5.5 ಮಾಡಿಸ್ತೀವಿ ಅಂತಂದ್ರು. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈ 59 ಜಾತಿ ಅಲೆಮಾರಿಗಳನ್ನ ಮತ್ತು ನಮ್ಮ 4 ಜಾತಿಗಳನ್ನ ಸೇರಿಸಿ 63 ಜಾತಿಗಳಿಗೆ 5% ಅನ್ನ ಮಾಡಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿರುವಂತದ್ದು. ಆದ್ರೆ ನಮ್ಮ ಸಮಾಜದವರು ಕಾಂಗ್ರೆಸ್ಸಿನ ಕೆಲವೊಂದಿಷ್ಟು ಲೀಡರ್ಸ್ಗಳು ಆಮೇಲೆ ಹಕ್ಕು ಸಂರಕ್ಷಣಾ ಒಕ್ಕೂಟ, ಅದು ಹಕ್ಕು ಸಂರಕ್ಷಣಾ ಒಕ್ಕೂಟ ಅಲ್ಲ, ಕಳ್ಳರ ಒಕ್ಕೂಟದವರು ಮುಖ್ಯಮಂತ್ರಿಗಳಿಗೆ ಹೋಗಿ ಇವ್ರು ಹಾರ ಮಾಲೆ ಹಾಕಿ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಆ ಕಳ್ಳರಿಗೆ ಒಂದು ಮಾತು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ 4% ಮಾಡಿದಾಗ ಯಾರು ಬಂಜಾರ ಸಮಾಜದವರು ಒಪ್ಪಲಿಲ್ಲ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.